ದೇವ್ರ, ಯಾಕೆ ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯಾ? ನಮ್ ಜಾನ್ಸಿ ಏನ್ ಮಾಡಿದಳೆ ಅಂತ ಅವಳಿಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ದಾಳೆ. ಅವಳಿಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯಪ್ಪ? ಯಜಮಾನ ಯಜಮಾನ. ಸರ್, ಕಾಫಿ. ಏನ್ ಸರ್, ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ. ನಿನ್ನೆ ರಾತ್ರಿ ತುಳಸಿ ಮೇಡಮ್ ಆಡಿದ ಮಾತು ಅನುಮಾನ ಹುಟ್ಟಾಕೋ ರೀತಿ ಇರ್ಲಿಲ್ವ ತಬಲ? ಖಂಡಿತ ಸರ್. ಅವ್ರ ಉದ್ದೇಶ ನೋಡ್ತಾ ಇದ್ರೆ ಝಾನ್ಸಿ ಮೇಡಮ್ನ ರಾಘು ಸರ್ ಇಂದ ದೂರ ಮಾಡಬೇಕು ಅನ್ನೋ ತರನೇ ಇದೆ. ಹೌದು, ಅವ್ರ ನೋಟದಲ್ಲಿ ದುರುದ್ದೇಶ ಇತ್ತು. ಅವ್ರ ಮನಸ್ಸಲ್ಲಿ ದೂರ ಆಗ್ಲಿ ಅನ್ನೋ ಅಭಿಪ್ರಾಯ ಇತ್ತು. ಅವ್ರ ಮಾತಲ್ಲಿ ನಮ್ಮನ್ನ ನಂಬಿಸ್ಬೇಕು ಅನ್ನೋ ಒದ್ದಾಟ ಎದ್ದು ಕಾಣ್ತಾ ಇತ್ತು. ಹೌದ್ರಿ ಸರ, ಅವ್ರ ಮನೆಗ್ ಬಂದಿರೋ ಉದ್ದೇಶನೇ ಸರಿ ಇಲ್ರಿ. ಅವ್ರ ಏನೋ ಮಸಲತ್ ಮಾಡ್ಲಿಕತ್ತಾರ ಅಂತ ಹೇಳಿ ನಾನು ಅವತ್ತ ಹೇಳಿಲ್ಲೇನ್ರಿ? ಹೌದು ಮಲ್ಲಿ, ನಿನ್ನ ಪ್ರತಿಯೊಂದು ಮಾತು ಸತ್ಯ ಅನ್ನಿಸ್. ಅವರು ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ಈ ಮನೆಗ್ ಬಂದಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸರ್, ಮುಳ್ಳಿಗೆ ಹೂವಿನ ಬಣ್ಣ ಹೊಡೆದ ಮಾತ್ರಕ್ಕೆ ಅದು ಪರಿಮಳ ಕೊಡುತ್ತಾ ಸರ್? ಅದ್ರ ಗುಣ ಎಂಥದ್ದು ಹೇಳಿ? ಚುಚ್ಚೋದು. ಇವ್ರ ವ್ಯಕ್ತಿತ್ವನೂ ಹಾಗೆ. ಒಟ್ನಲ್ಲಿ ಅವ್ರ ನಡೆನುಡಿ ಬದಲಾಗಿರ್ಬೋದು, ಅವ್ರ ಉದ್ದೇಶ ಮಾತ್ರ ಅದೇ. ಇವರು ಇಲ್ಲಿಗೆ ಬಂದಿರೋದು, ಝಾನ್ಸಿ ಮೇಡಮ್ ಜೀವನದಲ್ಲಿ ಆಗ್ತಿರೋದು, ಇದೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಸೂತ್ರಧಾರಿಗಳು ಇವರೇ ಅನಿಸ್ತಿದೆ ತಬ್ಲಾ. ಏನು ಹೇಳ್ತಿದ್ದೀರಾ ಸರ್? ಹೌದು ತಬ್ಲಾ, ಒಂದು ಹಂತದಲ್ಲಿ ಆ ಮನೆಯಲ್ಲಿ ಝಾನ್ಸಿ ಮೇಡಮ್ ಖುಷಿಯಾಗಿದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಅವ್ರ ಸಂಸಾರ ಇನ್ನೇನು ಶುರುವಾಗುತ್ತೆ ಅನ್ನೋ ಲೆವೆಲ್ಲಿಗಿತ್ತು. ಅಷ್ಟರಲ್ಲಿ ಅನಿತಾ ಎಂಟ್ರಿಯಾಗಿ ಎಲ್ಲ ಹಾಳು ಮಾಡಿದಾಳೆ. ಅಂದ್ರೆ ಈ ತುಳಸಿ ಮೇಡಮೇ ಅನಿತನ ಎತ್ಕಟ್ಟಿ ಅಲ್ಲಿಗೆ ಯಾಕೆ ಕಳಿಸಿರಬಾರ್ದು? ಸರ, ನೀವ್ ಹೇಳಾಕತ್ತಿದ್ ನೋಡಿದ್ರ ನೀವ್ ಹೇಳಿದೆಲ್ಲ ಖರೇನ ಅನ್ಸ್ಲಿಕತ್ತೈತ್ರಿ. ಹೌದು ಮಲ್ಲಿ, ಹೇಗಾದ್ರೂ ಮಾಡಿ ಝಾನ್ಸಿ ಮೇಡಮ್ನ ಆ ಮನೆಯಿಂದ ದೂರ ಮಾಡಿ ಇವ್ರ ಮಗ ಪ್ರಣವ್ಗೆ ಮದುವೆ ಮಾಡಿಸ್ಬೇಕಂದು ನಿರ್ಧಾರ ಮಾಡ್ಕೊಂಡು ಈ ಮನೆಗೆ ಬಂದಿರ್ಬೋದಾ? ಅದಕ್ಕೋಸ್ಕರ ಎಲ್ರ ಮುಂದೆ ಒಳ್ಳೆಯವ್ರ ಮುಖವಾಡ ಹಾಕೊಂಡು ಮಾಡ್ಬೇಕಾಗಿರೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಇದಾರಾ ಅಂತ. ಸರ್, ಈ ವಿಷಯನ ಹೇಗಾದ್ರೂ ಮಾಡಿ ಯಜಮಾನ್ರಿಗೆ ತಿಳಿಸೋದು ಹೇಗಿರುತ್ತೆ? ನಂಬಲ್ಲ ತಬಲ. ಅವತ್ತು ಮಲ್ಲಿ ತುಳಸಿ ಮೇಡಮ್ ಬಗ್ಗೆ ಯಜಮಾನ್ರ ಹತ್ರ ಹೇಳಿದಾಗ ಯಜಮಾನ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಂತ ಗೊತ್ತಲ್ವಾ? ಹಂಗಂತೇಳಿ ವಿಷಯ ಇಲ್ಲಿಗೆ ಬಿಟ್ರ ನಾಳೆ ಝಾನ್ಸಿ ಮೇಡಮ್ ಅವ್ರ ಜೀವನ ಹಾಳಾಗಂಗಿಲ್ಲೇನ್ರಿ ಸರ? ಖಂಡಿತ ಇಲ್ಲ ಮಲ್ಲಿ. ಅವ್ರು ಏನೇನ್ ಮಾಡ್ಬೇಕನ್ಸುತ್ತೋ ಎಲ್ಲ ಮಾಡ್ಲಿ, ಆದ್ರೆ ಮೇಲೊಬ್ಬ ದೇವ್ರಿದಾನೆ ತಾನೆ, ಅವನು ನಮ್ಮನ್ನೆಲ್ಲ ಆಟ ಆಡಿಸ್ತಿರ್ಬೇಕಾದ್ರೆ ಇವ್ರ ಆಟ ಏನ್ ನಡೆಯುತ್ತೆ ಹೇಳು? ಇಲ್ಲಿ ಆಟಗಳನ್ನ ಅವ್ರು ಶುರು ಮಾಡಿದ್ದಾರೆ, ಅಂತ್ಯ ಝಾನ್ಸಿ ಮೇಡಮ್ ಸೋಲು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಗೆಲ್ಲೋದು ನಮ್ ಝಾನ್ಸಿ ಮೇಡಮ್ಮೇ. ಆ ಅನಿತಾ ಜೊತೆ ಇವ್ರು ಮಾತ್ರ ಅಲ್ಲ, ಇನ್ನೂ 100 ಜನ ಸೇರಿದ್ರು ನಮ್ ಝಾನ್ಸಿ ಮೇಡಮ್ ಸಂಸಾರನ ಹಾಳು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವ್ರ ಮನ್ಸಲ್ಲಿ ಇಟ್ಕೊಂಡು ಬಂದಿರೋ ಉದ್ದೇಶನ ಪೂರ್ತಿ ಆಗೋದಕ್ಕೆ ನಾವು ಬಿಡೋದು ಬೇಡ. ಏನ್ ದೊಡ್ಡಪ್ಪ ಇವಳು ಈಗ ಆರಾಮಾಗಿ ಕೂತಿದ್ದಾಳೆ. ಇವಳು ಹೀಗೆ ಮಾಡಿದ್ರೆ ಹೇಗೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಇವಳು ಕೊಟ್ಟಿದ್ದ ಬಿಲ್ಡಪ್ ನೋಡಿ ಇವಳೆ ಗೆಲ್ತಾಳೆ ಅನ್ಕೊಂಡೆ, ಆದ್ರೆ ಇವಳು ಕಾಂಪೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಕ್ಕ, ಇವಳು ಈಗ ಕುತ್ಕೊಂಡ್ಬಿಟ್ರೆ ಅದು ಹೇಗೆ ಗೆಲ್ತಾಳೆ ಅಂತಾನೆ ಗೊತ್ತಿಲ್ಲ. ಅತ್ತಿಗೆ ಬಂದ್ರು. ಅತ್ತಿಗೆ ಹಾಲು ತಗೋ ಬಂದ್ರು ಅಂತ ಹೇಳ್ದೆ. ಮಗು ಅಳೋದ್ ನಿಲ್ಸದ್ನಲ್ಲ, ಸೊ ಗೆದ್ದಿದ್ ನಾನೇ.
ಅದು ಹೇಗಾಗತ್ತೆ? ಹೇಗೆ ಅಂದ್ರೆ ಕಾಂಪಿಟೇಷನ್ ಇದ್ದಿದ್ದೇನು? ಈ ಗೊಂಬೆ ಆಳುನ ಯಾರ್ ಮೊದಲು ನಿಲ್ಲಿಸ್ತಾರೋ ಅವ್ರ ಈ ಟಾಸ್ಕ್ ಗೆಲ್ಲೋದು ಅಂತ ತಾನೆ. ಇವಾಗ ನಿನ್ಗಿಂತ ಮೊದ್ಲು ಈ ಗೊಂಬೆ ಆಳುನ ನಾನ್ ನಿಲ್ಸಿದ್ದೀನಿ ಅಂದ್ಮೇಲೆ ಗೆದ್ದಿದ್ ನಾನೇ ಅಲ್ವಾ? ಅವ್ರು ಹೇಳಿದೇನಂತ? ಹಾಲ್ ತಗೊಂಡ್ ಬಂದು ಮಗು ಅಳೋದನ್ನ ನಿಲ್ಸ್ಬೇಕು ಅಂತ ತಾನೆ. ಅವ್ರು ಏನಾದ್ರೂ ಹೇಳ್ಬೋದು, ಆದ್ರೆ ಕಾಮನ್ ಸೆನ್ಸ್ ಅನ್ನೋದು ಅಪ್ಲೈ ಮಾಡ್ಬೇಕಾಗಿರೋದು ನಾವಲ್ವಾ? ಅಷ್ಟಕ್ಕೂ ಇದೇ ನಿಜವಾದ ಮಗುನ ಏನ್ ಹಾಲ್ ತಗೊಂಡ್ ಬಂದ್ರೆ ಇದನ್ ಕುಡಿಯುತ್ತಾ? ಹಾಲ್ ಕುಡಿಯಲ್ಲ ಅಂದ್ಮೇಲೆ ಇದಕ್ ಹಾಲ್ ಏನಿಗ್ ಬೇಕು? ಇದು ಅಳುನ ನಿಲ್ಸಕ್ ಬೇಕಾಗಿರೋದು ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡ್ಬೇಕು. ಅದನ್ನ ನಾನ್ ಪ್ರೆಸ್ ಮಾಡ್ದೆ, ಅಳು ನಿಲ್ತು. ನಿನಗ ಕಾಮನ್ ಸೆನ್ಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಎಕ್ಸ್ಟ್ರಾರ್ಡಿನರಿ ಲಾ ಪಾಯಿಂಟ್ ಹಾಕ್ಬಿಟ್ಟೆ ಕಣಮ್ಮ. ಯಾರೋ ಹೇಳಿದ್ದನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳಬಾರ್ದು. ಒಂದು ಮನೆ ನಡ್ಸ್ಕೊಂಡು ಹೋಗೋ ಸೊಸೆಗೆ ತನ್ನದೇ ಆದ ಬುದ್ಧಿಶಕ್ತಿ ಇರಬೇಕು ಅನ್ನೋದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆ. ಹಾಗಾಗಿ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ನೀನೇ. ಥ್ಯಾಂಕ್ ಯು. ಇದು ಮೋಸ. ನೀವ್ ಅವಾಗ್ಲೇ ಹೇಳಿದ್ದೇನೆ, ಇವಾಗ ಮಾಡ್ತಿರೋದೇನು? ಯಾವ್ದಮ್ಮ ಮೋಸ? ಯಾಕೆ? ಆ ದೇವ್ರು ನಿನಗೆ ಬುದ್ಧಿ ಕೊಟ್ಟಿಲ್ವಾ? ಈ ಗೊಂಬೆ ಹಾಲು ಕುಡಿಯಲ್ಲ ಅನ್ನೋದು ನಿನ್ಗೆ ಗೊತ್ತಿಲ್ವಾ? ನೋಡು, ಒಂದು ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಬಹಳ ಮುಖ್ಯ. ಅದು ಅವಳಿಗಿತ್ತು, ಗೆದ್ಲು. ನಿನಗಿರ್ಲಿಲ್ಲ, ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಓಡ್ದೆ, ಅಷ್ಟೇ ವ್ಯತ್ಯಾಸ. ಆಗ ನೋಡಿದ್ರೆ ಲೀಗಲಿ ಟೆಕ್ನಿಕಲಿ ಎಲ್ಲಾ ರೀತಿಯಿಂದನೂ ಗೆದ್ದಿರೋದು ಇವಳೇ. ದೊಡ್ಡ ಮಾವ, ನಾನು ಅಲ್ಲಿ ಓಡ್ಬೇಕಾದ್ರೆ ಬಿದ್ದು ಹೇಗ್ ಗಾಯ ಮಾಡ್ಕೊಂಡಿದೀನಿ ನೋಡಿ. ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ಅಂಗಡಿಲಿ ಒಂದ್ ರಾಶಿ ಪಾತ್ರೆ ತೊಳೆದು ಈ ಹಾಲ್ನ ತಗೊಂಡ್ ಬಂದಿದ್ದೀನಿ. ಹಾಗಿದ್ರೆ ನನ್ ಶ್ರಮಕ್ ಬೆಲೆನೇ ಇಲ್ವಾ? ನೋಡಮ್ಮ, ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತ ಇರುತ್ತೆ. ಅನಿತಾ ಸ್ಮಾರ್ಟ್ ವರ್ಕ್ ಮಾಡಿ ಗೆದ್ದಿದ್ದಾಳೆ, ನೀನು ಹಾರ್ಡ್ ವರ್ಕ್ ಮಾಡಿ ಸೋತಿದ್ದೀಯ. ನಿನಗೆ ಈ ಸಣ್ಣ ಲಾ ಪಾಯಿಂಟೇ ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಸೊಸೆಯಾಗಿ ಬಂದು ಸಂಸಾರ ಹೇಗಮ್ಮ ನಿಭಾಯಿಸ್ತೀಯಾ? ಒಟ್ನಲ್ಲಿ ಮೊದಲನೇ ಟಾಸ್ಕ್ ವಿನ್ನರ್ ಅನಿತಾ. ಇಲ್ಲ, ಇದು ನಾನು ಒಪ್ಪಲ್ಲ. ನೀನ್ ಒಪ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು. ಇಲ್ಲಿ ಸೋಲು ಗೆಲುವಿನ ನಿರ್ಧಾರ ಮಾಡ್ಬೇಕಾದವ್ರು ಮಾಡಾಗಿದೆ. ಒಟ್ನಲ್ಲಿ ಅನಿತಾನೇ ವಿನ್ನರ್. ಇದು ಮೋಸ. ಮೋಸ. ತಬಲಮಲ್ಲೆ, ತಬಲಮಲ್ಲೆ, ಏ ತಬಲಮಲ್ಲಿ ಬರ್ರ. ಏನ್ರ ಇದು ಮನೆ ತುಂಬಾ ಹಿಂಗ್ ಹೊಗೆ ಹಾಕಿದ್ರ? ನಾವ್ ಹಾಕಿಲ್ಲ ಸರ್. ಮತ್ತೆ ಯಾರು ಹಾಕಿದಾರೆ ಗೊತ್ತಿಲ್ಲ. ಬಾಂಚ್ ನೋಡೋಣ. ಅವ್ರು ಬಂದ್ರು. ನೋಡು ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ. ದೇವ್ರ, ಯಾಕೆ ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯಾ? ನಮ್ ಜಾನ್ಸಿ ಏನ್ ಮಾಡಿದಳೆ ಅಂತ ಅವಳಿಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ದಾಳೆ. ಅವಳಿಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯಪ್ಪ? ನಮ್ಮಪ್ಪ ಅವ್ರ ಮೊಮ್ಮಗಳು ಜೀವನ ತುಂಬಾ ಚೆನ್ನಾಗಿರ್ಬೇಕು, ಅವಳು ಸಂತೋಷವಾಗಿರ್ಬೇಕು, ಅವಳ ಹೊಟ್ಟೆಲಿ ನಮ್ ವಂಶದ ಕುಡಿ ಬೆಳಿಬೇಕು ಅಂತ 108 ಆಸೆ ಇಟ್ಕೊಂಡಿದ್ದಾರೆ. ಈ ನಮ್ ತವರಿನ ವಂಶನ ಬೆಳ್ಸಕ್ಕಾಗೋದು ನಮ್ ಜಾನ್ಸಿಯಿಂದ ಮಾತ್ರ. ಅಂತೋಳ್ ಜೀವನದಲ್ಲಿ ಆಟ ಆಡ್ಬೇಡಪ್ಪ ದೇವ್ರೆ, ಆಟ ಆಡ್ಬೇಡ. ಏನ್ ಸರಿತಿಲ್ಲ. ಝಾನ್ಸಿ ಮೇಲೆ ಪ್ರೀತಿ, ದೇವ್ರ ಮೇಲೆ ಭಕ್ತಿ ಹೆಚ್ಚಾಗೋಗಿದೆ ರಾಯ್. ನೋಡು ದೇವ್ರೆ, ನಾನ್ ನಿನ್ನನ್ನೇ ನಂಬಿದ್ದೀನಿ. ನೀನ್ ಯಾವತ್ತೂ ನನ್ ಕೈ ಬಿಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದಷ್ಟು ಬೇಗ ನಮ್ ಜಾನ್ಸಿ ಸಂಸಾರದಲ್ಲಿ ಎದ್ದಿರೋ ಬಿರುಗಾಳಿ ತಣ್ಣಗ್ ಮಾಡಿ ಅವಳ ಸಂಸಾರ ಸರಿ ಹೋಗಿ ಅವಳ ಹೊಟ್ಟೆಲಿ ನಮ್ ವಂಶದ ಕುಡಿ ಬೆಳೆಯೋ ಹಾಗೆ ಮಾಡಪ್ಪ ದೇವ್ರೆ. ಇದಕ್ಕೋಸ್ಕರ ನಾನು ಯಾವ್ದೇ ರೀತಿ ಹರಕೆ ಏನ್ ಬೇಕಾದ್ರೂ ಮಾಡ್ತೀನಿ. ರಾಘವೇಂದ್ರ ಜಾನ್ಸಿ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡಕ್ಕೂ ಸಿದ್ಧ ದೇವ್ರೆ. ಪ್ಲೀಸ್
ಆದಷ್ಟು ಬೇಗ ಅವ್ರ ಸಂಸಾರ ಸರಿ ಹೋಗಾಗ ಮಾಡಪ್ಪ. ಏನೇ ನೀನು ಇಷ್ಟು ದಿವಸ ಮನುಷ್ಯರ ಮುಂದೆ ನಾಟಕ ಮಾಡ್ತಾ ಇದ್ದೆ, ಓಕೆ. ಈಗ ದೇವ್ರ ಮುಂದೆನೂ ಡ್ರಾಮಾ ಮಾಡಕ್ ಶುರು ಮಾಡಿದ್ಯಾ. ಆ ದೇವ್ರು ಇದಕ್ಕೆ ಉತ್ತರ ಕೊಡದೇ ಇರ್ತಾನ? ಕೊಡ್ತಾನೆ ಕಣೆ, ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾನೆ. ನಾವು ಕಾಯ್ಬೇಕು ಅಷ್ಟೇ. ಪ್ರಣವ್, ನಾನ್ ಪ್ರಾರ್ಥನೆ ಮಾಡ್ತಾ ಇರೋದು ಎಲ್ಲರಿಗೂ ಕೇಳಿಸ್ತಾ ಇದ್ಯಾ? ಅವ್ರು ನನ್ನ ನೋಡ್ತಾ ಇದಾರ? ಡೌಟೇ ಬೇಡ ಮಾಮ್, ನಿಮ್ ಪ್ಲಾನ್ 100% ವರ್ಕೌಟ್ ಆಗ್ತಿದೆ. 3 ಜನ ಹಾಗೆ ಸ್ಟನ್ ಆಗಿ ನಮ್ಮ ಹಿಂದೆನೆ ನಿಂತ್ಬಿಟ್ಟಿದ್ದಾರೆ. ಇಷ್ಟೇ ಸಾಕಾಗಲ್ಲ, ಇವಾಗ ಇನ್ನೊಂದು ಡೋಸ್ ಕೊಡ್ತೀನಿ, ನೋಡ್ತಾ ಇರ. ದೇವ್ರೆ, ನಾನು ಯಾವತ್ತಾದ್ರೂ ನನಗೋಸ್ಕರ ನಿನ್ನ ಹತ್ರ ಏನಾದ್ರೂ ಕೇಳ್ಕೊಂಡಿದ್ದೀನ? ಇಲ್ಲ. ನನ್ ಮಗ ಪ್ರಣವ್ ಮದ್ವೆ ವಯಸ್ಸು ಮೀರ್ ಹೋಗ್ತಾ ಇದೆ. ಯಾವತ್ತಾದ್ರೂ ಅವನಿಗೊಂದು ಒಳ್ಳೆ ಸಂಬಂಧ ಕೊಡ್ಸು, ಒಂದೊಳ್ಳೆ ಹುಡುಗಿ ಬರ್ಲಿ ನಮ್ಮ ಮನೆಗೆ ಅಂತ ಏನಾದ್ರೂ ಕೇಳ್ಕೊಂಡಿದ್ದೀನ? ಇಲ್ಲ. ಹೋಗ್ಲಿ, ನನ್ ಮಗ್ಳಿಗೋಸ್ಕರ, ಅವಳಿಗೋಸ್ಕರನು ನಾನು ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ. ನಾನ್ ಕೇಳ್ಕೊಂಡಿರೋದು ಒಬ್ರಿಗೆ ಮಾತ್ರ, ಅದು ನಮ್ ಝಾನ್ಸಿಗೆ. ಅವಳು ಸಂಸಾರ ಸರಿ ಹೋಗ್ಲಿ ಅಂತ, ಅದು ಒಂದೇ. ಯಾಕೆ ಅಂದ್ರೆ ಝಾನ್ಸಿ ನನ್ನ ಮಕ್ಳಿಗಿಂತ ಹೆಚ್ಚು. ನಾನು ಏನಾದ್ರೂ ಇವ್ರಗಳಿಗೋಸ್ಕರ ಎಲ್ಲ ಬೇಡ್ಕೋತಿದ್ದೀನಿ ಅಂದ್ರೆ ಅದು ನನ್ನ ಝಾನ್ಸಿ ಲೈಫ್ ಸರಿ ಹೋಯ್ತು, ಅವಳು ಖುಷಿ ಆಗಿದ್ದಾಳೆ ಅಂದ್ಮೇಲೆ ಮಾತ್ರ. ದೇವೆ, ನನಗ್ ಗೊತ್ತೋ ಗೊತ್ತಿಲ್ದೇನೋ ನಾನ್ ತಪ್ಪು ಮಾಡಿದ್ದೀನಿ. ಆದ್ರೆ ನನ್ ತಪ್ಪನ್ನ ತಿದ್ಕೊಂಡು ದಿನಾಗ್ಲೂ ನಿನ್ ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದು ನಿನಗ್ ಗೊತ್ತು ತಾನೇ ದೇವ್ರೆ? ನೋಡು ದೇವ್ರೆ, ಅದು ಹೇಗೆ ನಮ್ ಝಾನ್ಸಿ ಸಂಸಾರನ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ. ಸೊ ನೀನೇ ಬಾ, ನೀನೇ ನನ್ ಕನ್ಸಲ್ಲಿ ಬಂದ್ಬಿಟ್ಟು ನನಗ್ ಆರ್ಡರ್ ಮಾಡಿ ಈ ತರ ಮಾಡು ಅಂತ. ಅದು ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ದುಡ್ಡು ಖರ್ಚಾದ್ರೂ ನಾನು ಅದನ್ನ ಮಾಡ್ತೀನಿ. ನಮ್ಮಪ್ಪ ತೀರ್ಥಯಾತ್ರೆಯಿಂದ ವಾಪಸ್ ಬರೋ ಅಷ್ಟ್ರಲ್ಲಿ ಝಾನ್ಸಿ ಸಂಸಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು, ಅವ್ರ ಗಂಡ, ಅವ್ರ ಮನೆಯವ್ರು ಎಲ್ಲ ಅನ್ಯೋನ್ಯವಾಗಿ ಖುಷಿಯಾಗಿದ್ದಾರೆ ಅಂತ ಒಂದೇ ಒಂದು ಗುಡ್ ನ್ಯೂಸ್ ನನಗ್ ಕೊಡು. ಒಂದ್ ಗುಡ್ ನ್ಯೂಸ್. ಅದ್ ಬಿಟ್ರೆ ನಾನು ನಿನ್ನ ಹತ್ರ ಏನೂ ಕೇಳಲ್ಲ. ಪ್ಲೀಸ್ ದೇವ್ರೆ, ಪ್ಲೀಸ್.